ಮೊದಲು ನಮಗೆ ವಿದ್ಯುತ್ ಬೇಕು ಅಂತ ಅಣೆಕಟ್ಟುಗಳನ್ನು ಹಾಕಿದ್ವಿ. ಪಕ್ಕದ ಕಾಡುಗಳು ಮುಳುಗಿ ಹೋಯಿತು, ಅದಕ್ಕೆ ಕಡಿದ್ವಿ. ಕೊಡಲಿಯಿಂದ ಮರ ಕಡಿತಾ ಇದ್ದ ಕಾಲ ಹೋಗಿ ಗರಗಸದಿಂದ ಮರ ಕಡಿಯುವ ವೇಗ ಬಂತು. ಈ ರಸ್ತೆಗಳಿದೆಯಲ್ಲ, ನಮಗೆ ಎಲ್ಲೋ ಇವತ್ತು ಮಾತಾಡ್ತೀವಿ ಉದ್ದದಷ್ಟೇ ಅಗಲ ಆಗಬೇಕನ್ನೋ ನಮ್ಮ ರಸ್ತೆ ಅನ್ನೋ ರೀತಿಯಲ್ಲಿ ನಮ್ಮ ವೇಗ ಬಂದುಬಿಟ್ಟಿದೆ. ನನಗೆ 60 ಕಿಲೋಮೀಟ್ರು ಅಥವಾ ಚಕ್ಕಡಿಯಲ್ಲಿ ಹೋದ 15 ಕಿಲೋಮೀಟ್ರು 13 ಕಿಲೋಮೀಟ್ರು ಒಂದು ಗಂಟೆಯ ವೇಗ ಹೋಗಿ ಇವತ್ತು 120 ಕಿಲೋಮೀಟ್ರ್ ವೇಗದಲ್ಲಾದರೂ ನಂಗೆ ತಲುಪಬೇಕು ಅಂತ. ವೇಗವಾಗಿ ಹೋಗಿ ತಲುಪಿ ಇವನೇನೋ ದೊಡ್ಡ ಇದೇನೋ ಸಾಧನೆ ಮಾಡ್ತಾನೆ ಅಂತಲ್ಲ, ಅಂತೂ ವೇಗದಲ್ಲಿ ಓಡ್ತಾ ಇದ್ದೀವಿ ನೋಡಿ. 18ನೇ ಶತಮಾನ 1850-35ರವರೆಗೂ ನಾವು ರಸ್ತೆಗಳಿಲ್ಲ ನಮಗೆ. ಈ ಸುಳ್ಯದ ಕಡೆಗೆ ರಸ್ತೆ ಆಗಿರೋದೇ ಅಮರ ಸುಳ್ಯದ ಹಂಗೆ ಆದಾಗ 1832 ಏನೋ ಇರಬೇಕು, 32-35 ಇಸ್ವಿಯಲ್ಲಿ. 1850-70ರ ದಶಕಗಳಲ್ಲಿ ಘಟ್ಟ ಮತ್ತು ಕರಾವಳಿಯ ಮಧ್ಯೆ ರಸ್ತೆ ಆಗಿದೆ. ಚಕ್ಕಡಿ ಗಾಡಿ ಅನ್ನೋದು ಹಳ್ಳ ಕೊಳ್ಳಗಳು ತಗ್ಗು ದಿನ್ನೆಗಳು ಇರುವ ಕಾರಣಕ್ಕಾಗಿ ಓಡಾಡಿಲ್ಲ ಅಲ್ಲಿ. ಇವಾಗ ಅದು ಆ ರಸ್ತೆಗಳಾಗಿ, ಕಾಲುದಾರಿಗಳಾಗಲಿ ರಸ್ತೆಗಳಾಗಿ ನಮ್ಮ ವೇಗ ಪಡ್ಕೊಂಡು ಇವತ್ತು ನಾವು ಅಭಿವೃದ್ಧಿಯ ಉತ್ತುಂಗಕ್ಕೆ ಹೋಗಿದ್ದೀವಿ ಅಂತ ಇದರಲ್ಲಿದ್ದೀವಿ. ನಾವು ಮೊದಲು ಯೋಚನೆ ಮಾಡಬೇಕು, ನಾವು ಎಲ್ಲಿಂದ ಬಂದಿದ್ದೀವಿ, ಹೇಗೆ ಬಂದಿದ್ದೀವಿ ಅಂತ.